ಕಡಿಮೆ ಸಮಯ ಅವಧಿಯಲ್ಲಿಯೇ ಇಡೀ ರಾಜ್ಯ ಹಾಗೂ ವಿದೇಶಗಳಲ್ಲಿ ಹೆಸರು ಪಡೆದಿರುವ ಚನ್ನಪಟ್ಟಣ ತಾಲೂಕು ಮಳೂರು ಹೋಬಳಿಯ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಡಿಸೆಂಬರ್ 1ರಂದು ಲಕ್ಷ ದೀಪೋತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರು ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಅಂದರೆ ಡಿಸೆಂಬರ್ 1ನೇ ತಾರೀಕು ಭಾನುವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಾದಂಥ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ವರ್ಷ ಬಹಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಕೇರಳದಿಂದ ಬರುವಂತ ಒಂದು ತಂಡ ವಿಶೇಷವಾದಂಥ ದೀಪೋತ್ಸವವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಸರಿಸುಮಾರು 1 ಲಕ್ಷಕ್ಕಿಂತ ಅಧಿಕ ದೀಪಗಳನ್ನ ಹಚ್ಚುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ದೈವನಾಡು ಕೇರಳ ಅಂತ ನಾವೇನು ಹೇಳ್ತೀವೋ ಅಲ್ಲಿಂದ ಬಂದು ದೀಪ ಹಚ್ಚಕ್ಕೆ ಒಂದು ತಂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಸಂಜೆ 7 ಗಂಟೆಯಿಂದ ಆಕಾಶದ ಚಿತ್ತಾರದಲ್ಲಿ ಮೂಡುವಂತ ಮದ್ದಿನ ಪ್ರದರ್ಶನ 45 ನಿಮಿಷಗಳ ಕಾಲ ನಿರಂತರವಾಗಿ ಮದ್ದಿನ ಪ್ರದರ್ಶನ ಮಾಡಲಾಗ್ತದೆ. ಮತ್ತೆ ಈ ಕ್ಷೇತ್ರದ ಒಂದು ಕ್ಷೇತ್ರ ಪಾಲಕ ಬಸವಪ್ಪನವರು ನಡೆದಾಡುವ ದೈವ ಅಂತ ಭಕ್ತಿಗಳು ಹೇಳುವಂತ ರೀತಿಯಲ್ಲಿ ಬಸವಪ್ಪನವರ ಹುಟ್ಟುಹಬ್ಬ ಮಧ್ಯಾಹ್ನ 11:30ರಿಂದ 12 ಗಂಟೆವರೆಗೆ ನಡೆಯುವಂಥದ್ದು. ಇವೆಲ್ಲ ಕಾರ್ಯಕ್ರಮಗಳನ್ನ ಅಂದು ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಅವತ್ತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂತ ಒಂದು ನಿರೀಕ್ಷೆ ಇದೆ. ಆ ಭಕ್ತಾದಿಗಳ ನಿರೀಕ್ಷೆ ಮೀರಿ ಬರುವಂತ ಸಂದರ್ಭದಿಂದ ಭಕ್ತಾದಿಗಳ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಆಡಳಿತ ಮಂಡಳಿ ಏನೆಲ್ಲ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಡಿಯೋ ನೀರಾಗ್ಬೋದು, ಶೌಚಾಲಯ ವ್ಯವಸ್ಥೆ ಆಗ್ಬೋದು, ದಾಸೋಹ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ವ್ಯವಸ್ಥೆಗೂ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ವ್ಯವಸ್ಥೆಗೂ ಅಲ್ಲೇ ಕೆಲಸ ಕಾಮಗಾರಿ ಏನಿದೆ. ಮತ್ತೆ ನೈಟ್ ಇರೋದ್ರಿಂದ ರಾತ್ರಿ ದೀಪೋತ್ಸವ ಇರೋದ್ರಿಂದ ಉಳ್ಕೊಳ್ಳುವಂತವ್ರಿಗೆ ಸುಸಜ್ಜಿತವಾದ ಮಲಗಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೂ ಸುಧಾ ವ್ಯವಸ್ಥೆ ಮಾಡಲಾಗಿದೆ. ಅಂದೇ ಶ್ರೀ ಕ್ಷೇತ್ರದಲ್ಲಿ ಮ್ಯೂಸಿಯಂ ನೋಡಿರ್ಬೋದು, ಒಂದು ಹಳ್ಳಿಯ ಸೊಗಡು, ಧಾರ್ಮಿಕ ಸೊಗಡು ಇರುವಂತದ್ದು. ಅದೇ ರೀತಿ ಮತ್ತೊಂದು ನವದುರ್ಗರ ಜ್ಞಾನ ಮಂಟಪ 1ನೇ ತಾರೀಕೆ ಅದು ಸುಧಾ ಲೋಕಾರ್ಪಣೆ ಆಗ್ತಾ ಇರುವಂತದ್ದು ಒಂದು ಸಂದರ್ಭ ಆಗಿದೆ. ಇವತ್ತು ಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೇ ಹೊರ ರಾಜ್ಯಗಳ ಕೇರಳ ಆಗ್ಬೋದು, ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಮತ್ತೆ ಬೇರೆ ವಿದೇಶಗಳಿಂದ ಭಕ್ತರುಗಳು ಬರುವಂತ ಒಂದು ಸಂದರ್ಭ. ಯಾಕೆಂದ್ರೆ ಆಲ್ರೆಡಿ ಅಕ್ಕಪಕ್ಕ ನಮ್ಮಲ್ಲಿ ಇರುವಂತ ರೂಮ್ಗಳನ್ನ ಬುಕ್ ಮಾಡುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಆ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು ಬೇರೆ ಬೇರೆ ದೇಶದಲ್ಲಿರುವಂತ ಈ ಕ್ಷೇತ್ರದಲ್ಲಿ ಇರುವಂತ ಭಕ್ತರುಗಳು ಆ ದೀಪೋತ್ಸವಕ್ಕೆ ಬರ್ತೀವಿ ಅಂತ ಒಂದು ಮುನ್ಸೂಚನೆ ಹೇಳಿದ್ರೆ ಮತ್ತೆ ಎಷ್ಟು ಜನ ಸೇರ್ತಾರೆ ಅಂತ ಅದು ಗೊತ್ತಿಲ್ಲ. ತುಂಬಾ ಭಕ್ತರುಗಳು ಸೇರುವಂತ ನಿರೀಕ್ಷೆ ಇಲ್ಲ. ಮುಖ್ಯ ಅತಿಥಿಗಳಿಗೆ ಇನ್ನೂ ಯಾರನ್ನೂ ಇದು ಮಾಡಿಲ್ಲ. ಭಕ್ತರುಗಳಿಂದ ಈ ಕ್ಷೇತ್ರ ನಡೀತಾ ಇರುವಂತ ಒಂದು ಸಂದರ್ಭ. ಅದರಿಂದ ಅಧಿಕಾರಿಗಳ ವರ್ಗ ಬರ್ತದೆ, ಮತ್ತೆ ನ್ಯಾಯಾಂಗ ಇಲಾಖೆಯವರು ಬರುವಂತ ಒಂದು ಸಂದರ್ಭ ಅಂತ. ಈಗಾಗಲೇ ಲಕ್ಷಾಂತರ ಮಂದಿ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಇನ್ನು ದುಪ್ಪಟ್ಟಾದ್ರೆ ಏನ್ ಮಾಡ್ತಾರೆ? ನಾವು ಆಲ್ರೆಡಿ ಈ ದುಪ್ಪಟ್ಟ ಆಗ್ತದೆ ಅಂತ ಒಂದು ನಿರೀಕ್ಷೆಗೆ ಆಲ್ರೆಡಿ 1 ತಿಂಗಳಿಂದ ಎಲ್ಲಾ ವ್ಯವಸ್ಥೆನೆ ಸೂಕ್ತವಾದಂತಹ ಸರ್ವಿಸ್ ಸಾಲ ಆಗ್ಬೋದು, ಆಮೇಲೆ ಬಂದಂತ ಭಕ್ತರುಗಳಿಗೆ ಸರ್ವಿಸ್ ಸಾಲಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು, ಅವ್ರಿಗೆ ಯಾವುದೇ ರೀತಿ ಅಡಚಣೆಗಳಾಗದಂತ ಒಂದು ರೀತಿ ನೋಡ್ಕೊಳಕ್ಕೆ ಬಂದೋಬಸ್ತ್ ಆಗ್ಬೋದು. ಅಂದ್ರೆ ಪೊಲೀಸ್ ಇಲಾಖೆ ಹತ್ರ ಸುಧಾ ನಾವು ರಿಕ್ವೆಸ್ಟ್ ಕೊಡ್ತೀವಿ, ಅವ್ರ ಹತ್ರ ಸುಧಾ ನಾವು ಮಾತಾಡ್ತೀವಿ, ಅವ್ರು ನಾವು ನಿಮ್ ಜೊತೆಲಿ ನಾವು ಸಹಕರಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಆ ರೀತಿ ಏನೇನ್ ವ್ಯವಸ್ಥೆ ಬೇಕೋ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತ ರೀತಿ ನೋಡ್ಕೋಬೇಕು ಅಂತ ನಾವು 1 ತಿಂಗಳಿಂದ ವ್ಯವಸ್ಥೆ ಮಾಡಿ. ಮತ್ತೆ ನಮ್ಮಿಂದ ಕ್ಷೇತ್ರದ ವತಿಯಿಂದ 400ರಿಂದ 500 ಜನ ಸ್ವಯಂ ಸೇವಕರು ಕೆಲಸ ಮಾಡುವಂತ ನಿರೀಕ್ಷೆ ಇದೆ. ಅದರಿಂದ ಎಲ್ಲಾ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ವಿಶೇಷವಾದಂತ ಬಸ್ಗಳು ಅಂತಂದ್ರೆ ನಾವು ಆಗ ನೋಡಿರ್ಬೋದು, ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬಸ್ಸು ಅಂದ್ರೆ 150ರಿಂದ 200 ಬಸ್ಗಳು ಆಲ್ರೆಡಿ KSRTC ಸಾರಿಗೆ ನಿಗಮ ಮಂಡಳಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ಕ್ರೌಡ್ ಆಗ್ತದೆ ಅಂತ ಈಗ ಆಲ್ರೆಡಿ KSRTC ಸಾರಿಗೆ ಇಲಾಖೆಯವರು ಇನ್ನೂ ನಾವು ಮಾಡ್ಕೊಡ್ತೀವಿ ಅಂತ ಆಲ್ರೆಡಿ ಹೇಳೋರೆ. ಅವ್ರ ವ್ಯವಸ್ಥೆ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕು. ಇನ್ನೊಂದ್ಸತಿ ನಾವು ಮಾತಾಡ್ಬೇಕು. ಈ ಸತಿ ಮದ್ದಿನ ಪ್ರದರ್ಶನ ಅಂದ್ರೆ 45 ನಿಮಿಷಗಳ ಕಾಲ ಮದ್ದಿನ ಪ್ರದರ್ಶನ ಈ ಸತಿ ಪ್ರಥಮವಾಗಿ ಮಾಡ್ತಾ ಇರುವಂತ ಮದ್ದಿನ ಪ್ರದರ್ಶನ. ಆ ದೀಪೋತ್ಸವನು ಸುಧಾ ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಮಾಡ್ತಾ ಇರುವಂತ ದೀಪೋತ್ಸವ ಅದು. ಈ ದೀಪೋತ್ಸವ ಮದ್ದಿನ ಪ್ರದರ್ಶನ ಏನಪ್ಪಾ ಅಂದ್ರೆ 45 ನಿಮಿಷಗಳ ಕಾಲ ನಿರಂತರವಾಗಿ 1 ಸೆಕೆಂಡ್ ನಿಲ್ದಂಗೆ ಆಕಾಶದಲ್ಲಿ ಬಾಣಂಗಳದಲ್ಲಿ ಚಿತ್ತಾರ ಮೂಡಿಸುವಂಥದ್ದು. ಅಂದ್ರೆ ತರ ಬಣ್ಣ ಬಣ್ಣದ ಮದ್ದಿಂದ ಚಿತ್ತಾರ ಮೂಡಿಸುವಂತ ಒಂದು ಸಂದರ್ಭ ಇರುವಂತದ್ದು. ಅವರು ಗುಬ್ಬಿಯರು ಬಾಬು ಅಂತ ಅವರು ಮಾಡ್ತಾ ಇರೋದು. ಅವರು ಸರ್ಕಾರದಿಂದ ಲೈಸೆನ್ಸ್ ಅವ್ರ ಕಡೆನೇ ಮಾಡ್ತಾ ಇರೋದು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ. ವಂದನೆಗಳು.